ಖ್ಯಾತ ಚಲನಚಿತ್ರಕಾರ ಶ್ರುತಿ ಮೇಡಮ್ ಅವರಿಗೆ ಜೈ ಹೇಳಿ. ಖ್ಯಾತ ಚಲನಚಿತ್ರಕಾರ ಶ್ರುತಿ ಮೇಡಮ್ ಅವರಿಗೆ ಜೋರಾಗಿ ಹೇಳಬೇಕು. ಖ್ಯಾತ ಚಲನಚಿತ್ರಕಾರ ಶ್ರುತಿ ಮೇಡಮ್ ಅವರಿಗೆ ಓಂ ಶ್ರೀ ಮಂಜುನಾಥ ನಮಃ. ಇವತ್ತು ಬಹಳ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಶ್ರುತಿ ಮೇಡಮ್ ಅವರು ಇದಕ್ಕಿಂತ ಮುಂಚೆ ಕೂಡ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯಕಲಾಪಗಳನ್ನು ತಿಳ್ಕೊಂಡಿದ್ದಾರೆ. ನಮ್ಮ ಬಗ್ಗೆ ಬಹಳಷ್ಟು ಪ್ರಶಂಸೆ ಮಾತ್ರವನ್ನು ಕೂಡ ಆಡಿದ್ದಾರೆ. ಇವತ್ತು ಇನ್ನೊಂದು ಸುಸಂದರ್ಭ ಏನಂತ ಹೇಳಿದ್ರೆ, ಅವರ ಇಡೀ ಕುಟುಂಬ ನನ್ನ ಕುಟುಂಬವನ್ನು ಸೇರ್ಕೊಂಡಿರುವಂತದ್ದು ಬಹಳ ಸಂತೋಷದಾಯಕವಾದಂತಹ ವಿಚಾರ. ಯಾಕಂತ ಹೇಳಿದ್ರೆ, ಇವತ್ತು ಕರ್ನಾಟಕದ ಮನೆಮಗಳು ಮಾತ್ರ ಅಲ್ಲ, ನಮ್ಮ ಸಿರಿ ಸಂಸ್ಥೆಯ ಮನೆಮಗಾಗಿ ಕೂಡ ಇವತ್ತು ನಮ್ಮ ಸಂಸ್ಥೆಗೆ ಬಂದಿರುವಂತದ್ದು ಬಹಳಷ್ಟು ಸಂತೋಷದಾದಂತಹ ವಿಚಾರ. ಇವತ್ತು ಈ ಶ್ರುತಿ ಮೇಡಮ್ನ ಬಗ್ಗೆ ನಾನು ಸಂಕ್ಷಿಪ್ತವಾದ ಒಂದು ವಿವರವನ್ನು ತನ್ನೊಂದಿಗೆ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಶ್ರುತಿ ಮೇಡಮ್ ಅವರು ಸೆಪ್ಟೆಂಬರ್ 18ರಂದು 1975ನೇ ಇಸ್ವಿಯಲ್ಲಿ ಕರ್ನಾಟಕದ ಹಾಸನದ ರಂಗಭೂಮಿ ಕಲಾವಿದರ ಕುಟುಂಬದಲ್ಲಿ ಜನಿಸಿದರು. ಮುಖ್ಯವಾಗಿ ಶ್ರುತಿ ಮೇಡಮ್ ಅವರ ಮೂಲ ಹೆಸರು ಗಿರಿಜಾ ಎನ್ನುವಂತಹದ್ದು. ಅದು ಎಲ್ಲಿಗೂ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಶ್ರುತಿ ಮೇಡಮ್ ಅವರ ಮೂಲ ಹೆಸರು ಗಿರಿಜಾ ಎನ್ನುವಂತ ಹೆಸರಿನಲ್ಲಿ ಜನಿಸಿದವರು. ಅವರ ತಂದೆ ಜಿ ಕೃಷ್ಣ ಅವರು ನಾಟಕ ಕಂಪನಿಯನ್ನು ಹೊಂದಿದ್ದರು. ಶ್ರುತಿ ತನ್ನ ಆರಂಭಿಕ ಜೀವನದ ಬಲಪಾಲು ಪುತ್ತೂರಿನಲ್ಲಿ ಕಳೆದವರು. ಅವರು ತನ್ನ ಮೂಲಭೂತ ಶಾಲಾ ಶಿಕ್ಷಣವನ್ನು ಕೂಡ ಅಲ್ಲೇ ಪಡೆದವರು. ಶ್ರುತಿ ಒಬ್ಬ ಭಾರತೀಯ ನಟಿ ಮತ್ತು ರಾಜಕಾರಣಿ ಕೂಡ. ಅವರು ಮುಖ್ಯವಾಗಿ ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ಮತ್ತು ಹಲವು ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಅದೇ ರೀತಿ ನಮ್ಮ ಆಡು ಭಾಷೆಯಾದ ತುಳು ಚಿತ್ರದಲ್ಲಿ ಕೂಡ ನಟಿಸಿರುವಂತಹ ನೇರ ನಟಿ. ಅವರು 160ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವುಗಳಲ್ಲಿ 130ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಪ್ರಮುಖ ಪಾತ್ರಗಳನ್ನು ನಟಿಸಿದ್ದಾರೆ ಅಂತ ಹೇಳುವಂಥದ್ದು ಹೆಗ್ಗಳಿಕೆ. ಅದೇ ರೀತಿ 10ಕ್ಕಿಂತ ಹೆಚ್ಚು ಚಲನಚಿತ್ರಗಳು ಮಹಿಳಾ ಪ್ರಧಾನವಾಗಿದೆ ಅಂತ ಹೇಳುವಂಥದ್ದು ಬಹಳಷ್ಟು ಒಂದು ಸಂತೋಷವಾದಂತಹ ವಿಚಾರ. ಯಾಕಂತ ಹೇಳಿದ್ರೆ, ಇವತ್ತು ನಮ್ಮ ಮಹಿಳಾ ಸಬಲೀಕರಣದ ಒಂದು ಧ್ಯೇಯ ಉದ್ದೇಶದಿಂದ ಹಾಕಿಕೊಂಡಂತಹ ನಮ್ಮ ಸಂಸ್ಥೆಗೆ ಇವತ್ತು ಮಹಿಳಾ ಪ್ರಧಾನ ಒಂದು ನಾಯಕಿ ಇಲ್ಲಿಗೆ ಬಂದಿರುವಂತದ್ದು ಬಹಳ ಅರ್ಥಪೂರ್ಣವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರಿಂದಾಗಿ ಅವರು ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ಸಂಖ್ಯೆಯ ನಾಯಕಿ ಪ್ರಧಾನ ಚಲನಚಿತ್ರಗಳಲ್ಲಿ ಯಶಸ್ವಿಯಾಗಿ ನಟಿಸಿದ ಕೆಲವೇ ನಟಿಗರಲ್ಲಿ ಒಬ್ಬರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಅವರು 3 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 1 ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ, 4 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ದಕ್ಷಿಣದಲ್ಲಿ 35 ವರ್ಷಗಳ ಕಾಲ ತನ್ನ ಸುಪ್ರಸಿದ್ಧ ವೃತ್ತಿ ಜೀವನದಲ್ಲಿ ಗೆದ್ದಿದ್ದಾರೆ. ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಪೌರಾಣಿಕ ನಟಿಯರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಚಲನಚಿತ್ರ ವಿಮರ್ಶಕರು ಆಗಾಗ್ಗೆ ಅವರನ್ನು ಪೌರಾಣಿಕ ಕಲ್ಪನಾ, ಮಂಜುಳಾ ಮತ್ತು ಆರತಿಗೆ ಅನುಗುಣವಾಗಿ ಇರಿಸುತ್ತಾರೆ. ಕನ್ನಡದ ಮನೆಮಗಳು, ಕಣ್ಣೀರಿನ ರಾಣಿ, ಭಾವುಕ ರಾಣಿ, ಕರ್ಪೂರದ ಗೊಂಬೆ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. 1990ನೇ ದಶಕದಲ್ಲಿ ಹಾಗೂ 2000 ದಶಕದ ಆರಂಭದಲ್ಲಿ ಶ್ರುತಿ ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯರಲ್ಲಿ ಭಾವನಾತ್ಮಕ ಪಾತ್ರಗಳು, ಹಾಸ್ಯ ಪಾತ್ರಗಳು ಮತ್ತು ಖಳನಾಯಕಿ ಪಾತ್ರಗಳಂತಹ ಎಲ್ಲಾ ರೀತಿಯ ಪಾತ್ರಗಳಲ್ಲಿ ಯಶಸ್ವಿಯಾಗಿ ಚಿತ್ರಿಸಲ್ಪಟ್ಟ ಕನ್ನಡ ಚಿತ್ರರಂಗದ ಏಕೈಕ ನಟಿ ಇವರು. ಕನ್ನಡ ಚಿತ್ರರಂಗದಲ್ಲಿ ಅಥವಾ ಬಹುಶಃ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮನೆಮಗಳು ಎಂದು ಗುರುತಿಸಲ್ಪಟ್ಟ ಏಕೈಕ ನಟಿಯಾಗಿರುವಂತವರು ಶ್ರುತಿ ಅವರು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾನೆ. ಜನರು ಅವರನ್ನು ಸೂಪರ್ ಸ್ಟಾರ್ ನಟಿಗಿಂತ ಹೆಚ್ಚಾಗಿ ಅಕ್ಕಪಕ್ಕದ ಮನೆಯ ಹುಡುಗಿ ಎಂಬ ಒಂದು ರೀತಿಯಲ್ಲಿ ಪರಿಗಣಿಸ್ತಾರೆ. ಇದು ನನಗೆ ಸಂತೋಷವಾದಂತಹ ವಿಚಾರ. ಅದೇ ರೀತಿಯಲ್ಲದೆ ಶ್ರುತಿ ನಟ ಶರಣ್ ಅವರ ಸಹೋದರಿ. 2016ರಲ್ಲಿ ಇವರು ರಿಯಾಲಿಟಿ ಟೆಲಿವಿಷನ್ ಶೋ ಬಿಗ್ ಬಾಸ್ ಕನ್ನಡದ 3ನೇ ಸೀಸನ್ ಗೆದ್ದ ನಾಯಕಿ ಕೂಡ ಹೌದು. ಅದೇ ರೀತಿ ಮೆಗಾ ಟಾಕೀಸ್ ನಲ್ಲಿ ಹಾಗೂ ಕ್ವಾಟ್ಲೆ ಕಿಚನ್ ನಂತಹ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ದೂರದರ್ಶನದಲ್ಲಿ ಕಾಣಿಸಿಕೊಳ್ಳುವುದನ್ನು ನಾವು ನೋಡಬಹುದು. ಇವರೇ ನಮ್ಮ ಹೆಮ್ಮೆಯ ಖ್ಯಾತ ಚಲನಚಿತ್ರಕಾರ ಶ್ರುತಿ ಅವರು. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ತಾವು ತಮ್ಮ ಮಾತುಗಳನ್ನು ಆಡಬೇಕಾಗಿ ಶ್ರುತಿ ಮೇಡಮ್ ಅವರಲ್ಲಿ ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ತುಂಬಾ ಪ್ರೀತಿಯಿಂದ ನನ್ನನ್ನ ಬರ್ಮಾಡ್ಕೊಂಡ್ರು. ಅದು ಎಷ್ಟು ಬೇಗ ರೆಡಿ ಮಾಡ್ಕೊಂಡ್ರಿ ಅಂತಾನೆ ಗೊತ್ತಿಲ್ಲ ನನಗೆ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಜೀವನ್ ಅವರೇ, ನಿಮ್ಮ ಈ ಸಮಯಕ್ಕೆ ನನ್ನ ಬಗ್ಗೆ ಹೆಚ್ಚು ವಿವರಗಳನ್ನ
ಪಾಪ ಎಲ್ಲಿಂದ ತಗೊಂಡ್ರಿ, ಇಂಟರ್ನೆಟ್ ಇಂದ ತಗೊಂಡಿರ್ತೀರ ಬಹುಶಃ. ಅದ್ ನನಗೆ ಗೊತ್ತಾಯ್ತು, ಯಾಕಂದ್ರೆ ಕೆಲವು ಮಾಹಿತಿಗಳು ತಪ್ಪು ಅದ್ರಲ್ಲಿ. ಇಂಟರ್ನೆಟ್ ಅಲ್ಲಿರೋ ಮಾಹಿತಿಗಳು ಹಾಗೆ. ನಾವು ಇವತ್ತು ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ, ಎಲ್ಲಾ ವಿಚಾರಗಳು ಸರಿಯಲ್ಲ ಅಂತ ಇದಕ್ಕೊಂದು ಎಕ್ಸಾಂಪಲ್ ಅಷ್ಟೇ. ನಾನು ಹುಟ್ಟಿದ್ದು ಹಾಸನ ಅಲ್ಲ, ನಾನು ಬೆಳೆದಿದ್ದು ಪುತ್ತೂರು ಅಲ್ಲ, ನಾನು ಹುಟ್ಟಿದ್ದು ಬೆಂಗಳೂರು, ಬೆಳೆದಿದ್ದು ಕರ್ನಾಟಕ ಪೂರ್ತಿ ಬೆಳೆದಿದ್ದೀನಿ. ನನ್ನ ತಂದೆ ತಾಯಿ ನಾಟಕ ಕಂಪ್ನಿ ಇದ್ದಿದ್ರಿಂದ 3 ತಿಂಗಳಿಗೆ ಒಂದು ಕ್ಯಾಂಪಲ್ಲಿ ಇರ್ತಾ ಇರ್ಲಿಲ್ಲ, ಕ್ಯಾಂಪಿಂದ ಕ್ಯಾಂಪ್ ಚೇಂಜ್ ಮಾಡ್ತಾ ಇದ್ರು. ಸೊ ಅವರೊಟ್ಟಿಗೆ ನಾನು ಓದ್ತಾ ಇದ್ದೆ. 3 ತಿಂಗಳಿಗೆ ಒಂದೊಂದು ಊರಲ್ಲಿ ಹೋಗಿ TC ತಗೋತಾ ಇದ್ರು. ಸೊ ನನ್ನ ಎಜುಕೇಶನ್ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೆ ಗೊತ್ತಿರ್ಬೋದು. 3 ತಿಂಗಳಿಗೆ ಒಂದೊಂದು ಊರು, ಹಾಸನ ಆಗಿರ್ಬೋದು, ಈ ಕಡೆ ನರಸೀಪುರ, ಹೆಗಡದೇವನಕೋಟೆ, ಹೀಗೆ ಎಲ್ಲಾ ಊರುಗಳಲ್ಲೂ ಓದ್ಕೊಂಡು ಕೊನೆಗೆ ಬಂದು ನಾನು ಸೆಟ್ಲ್ ಆಗಿದ್ದು ಬ್ಯಾಂಗ್ಳೂರಲ್ಲಿ. ಅದಾದ ನಂತರ ನನ್ನ ಚಿತ್ರ ಜೀವನ ಶುರು ಆಗಿದ್ದು. ಜೀವನ್ ಅವರ ನನ್ನ ಈ ಇಂಟ್ರೊಡಕ್ಷನ್ ತುಂಬಾನೇ ಖುಷಿ ಆಯ್ತು. ಅದ್ರಲ್ಲಿ 3 ಕರೆಕ್ಷನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸ್ತು. ಒಂದು ಪುತ್ತೂರು ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ರು ನನ್ನ ಅಣ್ಣ ಶರಣ್ ಬಗ್ಗೆ. ಶರಣನು ಹಾಗೆ, ನಾನು ಯಾವುದೇ ವೇದಿಕೆಗೆ ಹೋದ್ರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋದೇ ನನ್ನ ಸಹೋದರಿ ಅಂತ. ಅಷ್ಟು ಬುದ್ಧಿವಂತ, ತಂಗಿ ಅಂತ ಎಲ್ಲೂ ಹೇಳ್ಕೊಳಲ್ಲ ಜನ. ಹಾಗಾಗಿ ಈಗಲೂ ನನ್ನ ಅಣ್ಣನ ಬಗ್ಗೆ ಇರೋದು ಒಂದೇ ಒಂದು ಡೌಟು, ಶ್ರುತಿ ಅವರು ಶರಣಿಗೆ ಅಕ್ಕ ಅಕ್ಕ ಅಂತ. ಅದಕ್ಕೂ ನಮ್ಮ ಅಣ್ಣ ಹಂಗೆ ಮಾಡಿದಾನೆ. ಇಂಗ್ಲಿಷಲ್ಲಿ ಶ್ರುತಿ ನನ್ನ ಸಿಸ್ಟರ್ ಅಂತಾನೆ, ಕನ್ನಡದಲ್ಲಾದ್ರೆ ಶ್ರುತಿ ನನ್ನ ಸಹೋದರಿ ಅಂತಾನೆ, ತಂಗಿ ಅಂತ ಯಾವತ್ತೂ ಹೇಳಿಲ್ಲ. ಸೊ ನೀವು ದಯವಿಟ್ಟು ಆ ತಪ್ಪು ಮಾಡಬೇಡಿ, ತಂಗಿ ಅಂತ ಹೇಳಿ ಪ್ಲೀಸ್. ಅದು ಬಿಟ್ರೆ ಆಮೇಲೆ ಹೇಳ್ತಾ ಇದ್ರಿ ನೀವು ಬಿಗ್ ಬಾಸ್ ನ 3ನೇ ಸೀಸನ್ ನಾನು ಗೆದ್ದೆ ಅಂತ. ಒಂದು ಸಣ್ಣ ಕರೆಕ್ಷನ್ ಸರ್, ಅದು ನಾನು ಗೆದ್ದಿದ್ದಲ್ಲ. ಈ ತರ ಅಭಿಮಾನ ಇರುವಂತ ತುಂಬಾ ಕನ್ನಡಿಗರಿಗೂ ನನ್ನನ್ನ ಗೆಲ್ಸಿದ್ದದು, ನಾನು ಗೆದ್ದಿದ್ದಲ್ಲ. ಇನ್ನು ಈ ಸಿರಿ ಸಂಸ್ಥೆಗೆ ನನಗೆ ಬರೋದು ತುಂಬಾನೇ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇವತ್ತು ಇಲ್ಲಿಯ ಬರ್ತೀನಿ ಅಂತ ನನ್ನ ಕಲ್ಪನೆ ಇರ್ಲಿಲ್ಲ. ನೋಡಿ ಇವರೇ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಾನು ಯಾವಾಗ್ಲೂ ಕರ್ಕೊಂಡ್ ಬರೋದು ಇಲ್ಲಿಗೆ. ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ದೆ. ಮಂಗಳೂರಿನಲ್ಲಿ ನಂದೊಂದು ನ್ಯಾಷನಲ್ ಲೆವೆಲ್ ಒಂದು ಪ್ರೆಸ್ ಮೀಟ್ ಇತ್ತು. ಬಹುಶಃ ಇವರೆಲ್ಲ ಆಶೀರ್ವಾದದಿಂದ ನಾನೊಬ್ಬ ಕಲಾವಿದೆ ಆಗಿದ್ದೀನಿ. ಆ ಭಗವಂತನ ಆಶೀರ್ವಾದದಿಂದ ಕೆಲವು ಪಾತ್ರಗಳು ಸಿಗ್ತವೆ. ಅದು ನಾನು ಕೊರಗಜ್ಜನ ತಾಯಿ, ಸಾಕು ತಾಯಿ ಭೈರಕಿಯ ಪಾತ್ರ ಮಾಡಿದ್ದೀನಿ ಕೊರಗಜ್ಜನ ಸಿನಿಮಾದಲ್ಲಿ. ಆ ಸಿನಿಮಾ ಇನ್ನೇನು ಬಿಡುಗಡೆಗೆ ತಯಾರಾಗಿದೆ. ಹಾಗಾಗಿ ಅದರ ಪ್ರೆಸ್ ಮೀಟ್ ಹಾಗೂ ಪ್ರೀ ರಿಲೀಸ್ ಇವೆಂಟ್ ಇತ್ತು ಮಂಗಳೂರಿನಲ್ಲಿ. ಹೋಗೋ ಮುಂಚೆ ಅಪ್ಪ ಅಮ್ಮನ ಕರ್ಕೊಂಡು ಮಂಜುನಾಥನ ದರ್ಶನ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನನಗೆ 2 ಕಾರಣಕ್ಕೆ ತುಂಬಾ ಖುಷಿ ಆಗುತ್ತೆ. ಮಂಜುನಾಥನ ದರ್ಶನ ಮಾಡಿದ್ದು ನನಗೆ ಎಷ್ಟು ಖುಷಿ ಇದೆಯೋ, ಈ ಜಾಗಕ್ಕೆ ಬಂದ್ರು ಅಷ್ಟೇ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿ ಕೇಳ್ತೀನಿ. ಕಾಯಕವೇ ಕೈಲಾಸ ಅಂತ ಎಲ್ರೂ ಹೇಳಲ್ವೇ, ಹಾಗೆ ಅಲ್ಲಿ ಹೋದ್ರೆ ಭಗವಂತನಿಗೆಲ್ಲ ಬೇಡ್ಕೊಳ್ಳೋದು. ಆದ್ರೆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಹೀಗೆಲ್ಲ ಕೆಲಸ ಮಾಡುವಂತ ಅವಕಾಶ ನಮಗೆ ಸಿಕ್ಕತ್ತೆ. ತುಂಬಾ ಜನಕ್ಕಿಲ್ಲ ಈ ಅವಕಾಶ. ಹೆಣ್ಮಕ್ಳಾಗಿ ಹುಟ್ಟಿ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದಿದೆಯಲ್ಲ, ಅದ್ ನಿಜಕ್ಕೂ ನಮಗ್ ಸಿಕ್ಕಿರುವಂತ ದೊಡ್ಡ ಅವಕಾಶ ಅಂತ ನಾನು ಅನ್ಕೊಳ್ತೀನಿ. ಆತರ ಅವಕಾಶ ಸಿಗೋದು ತುಂಬಾನೇ ಕಷ್ಟ. ನಮ್ಮ ಅಮ್ಮಂದ್ರ ನೋಡಿ ತುಂಬಾ ಹೆಮ್ಮೆ ಪಡ್ತಾ ಇರ್ತೀನಿ. ಅವರ ವಯಸ್ಸು ಹೇಳ್ಬಾರ್ದು, ದೃಷ್ಟಿ ಆಗತ್ತೆ ಅಂತ. 77 ವರ್ಷ ಅಮ್ಮಂದ್ರಿಗೆ. ಅವ್ರು ಇವಾಗ್ಲೂ ಕೆಲಸ ಮಾಡ್ತಾರೆ. ಅವ್ರು ಈಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ. ನಮ್ಮ ಮೇಲೆ ಯಾವ ಕಾರಣಕ್ಕೂ ಅವ್ರು ಅವಲಂಬಿಸಿಲ್ಲ. ಸೊ ಅವ್ರು ನೋಡಿದ್ರೆ ನನಗೆ ಅನ್ನಿಸ್ತಾ ಇರುತ್ತೆ, ಮನುಷ್ಯನ್ಗೆ ಎಷ್ಟೇ ವಯಸ್ಸು ಆದ್ರೂ ಕೂಡ ಅವ್ರು ದುಡಿತಾ ಇರ್ಬೇಕು. ನೀವ್ ದುಡಿತಾನೆ ಇದ್ರೆ, ನಿಮ್ಮ ಸ್ವಾಭಿಮಾನಿಗಳಾಗಿ ನಿಮ್ ಕಾಲ್ ಮೇಲೆ ನೀವ್ ನಿಂತ್ಕೊಂಡಿದ್ರೆ, ನನ್ನ ಮಾತು ಕೇಳಿ, ದೇವರಣೆ ಯಾರಿಗೂ ವಯಸ್ಸಾಗಲ್ಲ ಅಂತ. ಅವ್ರನ್ನ ಮಾನಸಿಕವಾಗಿ ಆರೋಗ್ಯವಾಗಿಡುತ್ತೆ. ನಮ್ಮ ಸುತ್ತಮುತ್ತಲಿರೋರ್ನ ನಾವು ಆರೋಗ್ಯವಾಗಿ ಇಟ್ಕೋಬಹುದು. ಇವತ್ತು ಸಿರಿ ಸಂಸ್ಥೆ ಇಷ್ಟೊಂದು ಹೆಣ್ಮಕ್ಳಿಗೆ ಇಲ್ಲಿ ಅವಕಾಶ ಕೊಟ್ಟಿದೆ. ತುಂಬಾ ಸೆಕ್ಯೂರ್ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ನನ್ಗನ್ಸುತ್ತೆ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲೇ ಹೋದ್ರೂ ಕೆಲಸ ಮಾಡೋ ಕಡೆಗೆ ಹೆಣ್ಮಕ್ಳಿಗೆ ಅಷ್ಟು ಸುರಕ್ಷಿತವಾದಂತಹ ವಾತಾವರಣ ಇಲ್ಲ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತು. ಬಿಕಾಸ್ ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಒಬ್ಬ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಇರ್ಬೇಕು ಅಂದ್ರೆ ಕೆಲಸ ಮಾಡ್ಲೇಬೇಕು. ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲಿರುವಂತಹ ವಾತಾವರಣ, ಅಲ್ಲಿ ನಾವು ಎದುರಿಸುವಂತ ಕಷ್ಟಗಳಿದೆಯಲ್ಲ, ಆ ಕಷ್ಟಗಳಿಗೋಸ್ಕರನೂ ಎಷ್ಟೋ ಹೆಣ್ಮಕ್ಳು ಕೆಲಸ ಮಾಡದೆ ಮತ್ತೆ ಅವ್ರ ಜೀವನದ ಹಾದಿಗಳನ್ನ ಬೇರೆ ಏನೇನೋ ತಿರುಗಿಸ್ಕೊಂಡಿರೋದನ್ನ ನಾವು ನೋಡಿದೀವಿ. ಒಂದು ಸುರಕ್ಷಿತವಾದಂತಹ ಒಂದು ವಾತಾವರಣದಲ್ಲಿ ಹೆಣ್ಮಕ್ಳಿಗೆ ಬದುಕು ಕಟ್ಕೊಡೋದಿದೆಯಲ್ಲ,
ಅದು ನಿಜಕ್ಕೂ ದೇವರ ಸೇವೆ ಅಂತಾನೆ ನಾವು ಹೇಳಬೇಕು. ಅಂಥ ಒಂದು ಕೆಲಸ ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಡೆ ಅವರಿಗೆ, ಅವ್ರ ದಂಪತಿಗಳಿಗೆ ನಾನು ನಿಜಕ್ಕೂ ಶ್ಲಾಘಿಸಲೇಬೇಕು ಅವರ ಈ ಪ್ರಯತ್ನಕ್ಕೆ. ಎಲ್ಲ ಹೆಣ್ಮಕ್ಳು ತುಂಬ ಸದೃಢರಾಗಿ, ಮಾದರಿ ಹೆಣ್ಮಕ್ಳಾಗಿ, ನೀವೆಲ್ಲರೂ ಇಲ್ಲಿ ದುಡಿಯೋಕೆ ಬಂದಿದ್ದೀರಾ ಅಂದ್ರೆ ನೀನು ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಮಾದರಿ ಹೆಣ್ಮಗಳು ಅಂತಾನೆ ನಾನು ಕರೆಯೋದು. ಯಾಕಂದ್ರೆ ಒಬ್ಬೊಬ್ಬ ಹೆಣ್ಮಗಳ ಜೀವನ ಕಥೆ ತುಂಬಾ ವಿಚಿತ್ರ. ನನ್ನ ಜೀವನದ ಕತೆ ಬೇರೆ ಆಗಿದ್ರೆ ಅಲ್ಲಿ ಕೂತವರು ಮೊದಲನೇ ಸಾಲಿನ ಜೀವನ ಕತೆ ಬೇರೆನೆ, ಅವ್ರ ಕಷ್ಟವೇ ಬೇರೆ, ನಮ್ಮ ಕಷ್ಟವೇ ಬೇರೆ. ಒಂದೇ ಸಾಲಿನಲ್ಲಿ ಅಕ್ಕಪಕ್ಕದ ಗೆಳತಿಯರಾಗಿದ್ರು ಕೂಡ ಅವ್ರ ಜೀವನದ ಕಷ್ಟನೇ ಬೇರೆ, ನಿಮ್ ಜೀವನದ ಕಷ್ಟಗಳೇ ಬೇರೆ. ಹೀಗೆ ಪ್ರತಿಯೊಬ್ಬ ಹೆಣ್ಮಗಳು ಆ ಸವಾಲುಗಳನ್ನ ಸ್ವೀಕರಿಸೇ ಇವತ್ತಿಲ್ಲಿ ದುಡಿಬೇಕು ಅಂತ ನೀವು ಬಂದಿದ್ದೀರಿ. ನೀವು ನಿಮ್ಮ ಮನೆಯ ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂತ ಎಲ್ಲರಿಗೂ ಮಾದರಿಯಾಗಿ ಅಂತ ಹೇಳ್ತಾ, ನಿಮಗೆ ಎಷ್ಟು ಜನಕ್ಕೆ ಮದುವೆ ಆಗಿದೆ ಇಲ್ಲಿ? ತುಂಬಾ ಕಡಿಮೆ ಇದ್ದೀರಿ. ಸೊ ಇಲ್ಲಿರುವಂತ ಏನಿಲ್ಲ ಸರ್, ಮದುವೆ ಆಗಿದ್ರೆ ಏನ್ ನಿಧಾನ ಕೈ ಎತ್ತದ, ಹೌದಾ? ನಾಚಿಕೆನೆ ಇಲ್ಲ ತಾನೆ, ಕಡಿಮೆ ಜನ ತಾನೇ ಇದ್ದೀರಾ. ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಬಹುಶಃ ಎಲ್ಲರಿಗೂ ಅನ್ಸಿರ್ಬೇಕು, ನೀವು ಹುಟ್ಟಿರೋ ಕಾಲಕ್ಕೆ ನನಗೆ ಗೊತ್ತಿಲ್ಲ, ಬಹುತೇಕ ಹುಟ್ಟಿದಾಗ ಅಯ್ಯೋ ಹೆಣ್ಣಾಯ್ತಲ್ಲ ಗಂಡ ಆಗ್ಬಾರ್ದ ಅಂತ. ಬಹುಶಃ ನೀವು ಜೀವನದಲ್ಲಿ ನಿಮ್ ಕಾಲ ಮೇಲೆ ನೀವು ನಿಂತು ನಿಮ್ ತಂದೆ ತಾಯಿನ ಚೆನ್ನಾಗಿ ಸಾಕೋದ್ರ ಮೂಲಕ ಮುಂದಿನ ಪೀಳಿಗೆಗೂ ಕೂಡ ಹೆಣ್ಣೆ ಆಗಬೇಕು ಅನ್ನುವಂತ ಒಂದು ಮಾತನ್ನ ತೊಳೆದು ಹಾಕಿ, ಅದು ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ನಾವು ಸರಿ ಸಮಾನವಾಗಿ ಒಂದು ಕುಟುಂಬವನ್ನ ನಿಭಾಯಿಸಬಲ್ವಿ ಅನ್ನೋದನ್ನ ನೀವು ತೋರಿಸ್ಕೊಡಿ ಅಂತ ಹೇಳ್ತಾ, ಇಲ್ಲಿರುವಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ಅಂಡ್ ದಿಸ್ ವಾರ್ಮ್ ವೆಲ್ಕಮ್ ಹಿಯರ್. ನಿಮ್ಮೆಲ್ಲರಿಗೂ ಆ ಭಗವಂತ ಮಂಜುನಾಥ್ ಸ್ವಾಮಿ ಒಳ್ಳೇದ್ ಮಾಡ್ಲಿ. ನನ್ನ ಸಿನಿಮಾಗಳನ್ನ ಜಾಸ್ತಿ ನೋಡ್ತಾ ಇರಿ, ಕಡಿಮೆ ಅಳ್ತಾ ಇರಿ ಅಂತ ಹೇಳ್ತಾ ನನ್ನ ಅಲ್ಲ ಅಲ್ಲ ಹೌದು, ಕೊರಗಜ್ಜ ಸಿನಿಮಾ ನೋಡಿ, ಅದು ಕೂಡ 5 ಭಾಷೆಯಲ್ಲಿ ತಯಾರಾಗಿದೆ. ನಾನು ತುಳುವಲ್ಲಿ ಮಾಡದಿರುವಂತ 2ನೇ ಸಿನಿಮಾ ಅದು. ಮೊದಲು ನಾನು ತುಳುವಿನಲ್ಲಿ ಸೆಪ್ಟೆಂಬರ್ 8 ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಬಹುಶಃ ನೀವು ನನ್ನ ಶ್ರುತಿ ಸಿನಿಮಾದಲ್ಲಿ ನನ್ನ ಜೊತೆಗೆ ಆಕ್ಟ್ ಮಾಡಿದಂತ ಸುನಿಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆ ಸುನಿಲ್ ಜೊತೆ ನಾನು ಫಸ್ಟ್ ಟೈಮ್ ತುಳು ಸಿನಿಮಾ ಮಾಡಿದ್ದು ಸೆಪ್ಟೆಂಬರ್ 8 ಅಂತ. ಅದು 24 ಗಂಟೆಯಲ್ಲಿ ತಯಾರಾದಂತ ಒಂದು ಸಿನಿಮಾ. ಅದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿತ್ತು ಅವಾಗ. 24 ಅವರ್ಸ್ ನಲ್ಲಿ ತುಳು ಸಿನಿಮಾ ಮಾಡಿ, ಅದಾದ ನಂತರ ಬಹಳ ವರ್ಷ, ಒಂದು 25 ವರ್ಷ ನಾನು ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ಲಿಲ್ಲ. ಈ ಕೊರಗಜ್ಜ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ, ಅಂದ್ರೆ ಬಹಳ ವರ್ಷಗಳ ನಂತರ ನಾನು ತುಳು ಸಿನಿಮಾದಲ್ಲಿ ಭೈರಕ್ಕೆ ಪಾತ್ರನ ಮಾಡಿದ್ದೀನಿ. ನೀವೆಲ್ಲರೂ ಆ ಸಿನಿಮಾನು ನೋಡಿ, ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನಿಮ್ ಜೀವನಕ್ಕೂ ಒಳ್ಳೇದಾಗ್ಲಿ. ನಿಮ್ಮಂತೆ ಇರುವಂತ ಹಲವಾರು ಹೆಣ್ಮಕ್ಳನ್ನ, ನಿಮ್ಮ ಜೀವನದಲ್ಲಿ ಬಂದು ಹೋಗುವಂತ ಎಲ್ಲ ಹೆಣ್ಮಕ್ಳನ್ನ ನೀವು ಇನ್ಸ್ಪೈರ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಲವ್. ಥ್ಯಾಂಕ್ ಯು ಸೋ ಮಚ್. ಬಹಳ ಒಂದು ಸುಂದರವಾಗಿ ತಮ್ಮ ರೂಪದರ್ಶಿಯ ಒಂದು ನೋಟವನ್ನು, ಅದರ ಜೊತೆಗೆ ಬಹಳಷ್ಟು ನಮ್ಮ ಎಲ್ಲ ಒಂದು ಸದಸ್ಯರಿಗೆ ಅಥವಾ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡಿದಂತಹ ಒಂದು ಮಹಾತಾಯಿ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ಮುಖ್ಯವಾಗಿ ಶ್ರುತಿಯಂತವರ ಒಂದು ಸಕ್ಸಸ್ ನಟಿ ಅಥವಾ ಒಂದು ಉತ್ತಮ ನಟಿಯನ್ನು ಈ ಪ್ರಪಂಚಕ್ಕೆ ಪರಿಚಯಿಸಿದಂತಹ ಅವರ ಪೇರೆಂಟ್ಸ್ ಗಳಿಗೂ ನಾವು ಎಲ್ಲಾ ಸಿಬ್ಬಂದಿಗಳ ಪರವಾಗಿ ಒಂದು ಜೋರಾದ ಕರತಾಡನದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ತಾವು ಹೇಳಿದಾಗೆ ಮೇಡಮ್, ನಿಜವಾಗ್ಲೂ ಕೂಡ ನಾವು ಇನ್ನಷ್ಟು ನಿಮ್ಮ ಈ ಒಂದು ಪ್ರೇರಣೆಯ ಮಾತುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸಲ ನಮ್ಮ ಸಂಸ್ಥೆಗೆ ನೀವು ಆಗಮಿಸಿ ನಮ್ಮ ಒಂದು ಏಳಿಗೆಯನ್ನು ಮತ್ತಷ್ಟು ಏಳಿಗೆಯ ರೂಪದಲ್ಲಿ ನೀವು ಅದನ್ನು ನೋಡುವಂತಹ ಭಾಗ್ಯವನ್ನು ದೇವರು ನಿಮಗೆ ಕಲಿಸಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ನಿಮ್ಮ ಒಂದು ಚಲನಚಿತ್ರದ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಸಂಸ್ಥೆಯ ಬಗ್ಗೆ ಆಗಿರ್ಬೋದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂತಹ ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾರೆ. ದಯವಿಟ್ಟು ನಮ್ಮ ಸಿಬ್ಬಂದಿಗಳು ಮುಂದೆ ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾದ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾಂಬರನ್ನು ಹಾಗೂ ಮಾತೃಶ್ಯಾಮರನ್ನು ನೆನೆಯುತ್ತಾ, ನಮ್ಮ ಖ್ಯಾತ ಚಲನಚಿತ್ರ ನಟಿ ಶ್ರೀಮತಿ ಶ್ರುತಿ ಮೇಡಮ್ ಅವರು ಇದು ಫಸ್ಟ್ ಅಲ್ಲ ನಮ್ಮ ಸಂಸ್ಥೆಗೆ ಭೇಟಿ ಕೊಡುದು. ಇನ್ನೊಮ್ಮೆ ಹಳೆ ಸಿರಿ ಇದ್ದಾಗ ಭೇಟಿ ಕೊಟ್ಟಿದ್ರು. ಆವಾಗ ಇಷ್ಟೊಂದು ವಿಶಾಲವಾದ ಸೌಕರ್ಯಗಳಿಲ್ಲ. ಇವಾಗ ಸುಸಜ್ಜಿತವಾದ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತಹ
ಕಟ್ಟಡ ರಚನೆಯಾಗಿದೆ. ನಮಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು ಇದರೊಳಗಡೆ ಇದೆ. ನಾವು ಶ್ರುತಿ ಮೇಡಮ್ ಅವರನ್ನು ಟಿವಿಗಳಲ್ಲಿ ಮತ್ತೆ ಟಾಕೀಸ್ ಅಲ್ಲಿ ಮಾತು ನೋಡಿದ್ದೆವು, ನೇರವಾಗಿ ನೋಡಿರ್ಲಿಲ್ಲ. ನಮ್ಮ MD ಸರ್ ಅವರ ಮುಖಾಂತರ ನೇರವಾಗಿ ನೋಡುವಂತ ಅವಕಾಶ ನಮಗೆ ಒದಗಿದೆ. ಮತ್ತೆ ಶ್ರುತಿ ಮೇಡಮ್ ಅವರ ಫ್ಯಾಮಿಲಿಯವರನ್ನು ಕೂಡ ನಾವು ನೋಡಿದ್ದೇವೆ, ಟಿವಿಗಳಲ್ಲಿ ಸಂದರ್ಶನಗಳನ್ನು ನೋಡಿದ್ದೇನೆ. ಟ್ವಿನ್ಸ್ ಅಮ್ಮನವರನ್ನು ಮತ್ತೆ ಅವರ ಅಪ್ಪನನ್ನು ನೋಡಿದ್ದೇವೆ ನಾವು. ಇವಾಗ ಕಣ್ಣಾರೆ ನೋಡುವಂತ ಒಂದು ಸುಯೋಗ ನಮಗೆ ಬಂದಿದೆ. ಶ್ರುತಿ ಮೇಡಮ್ ಅವರು ಅಪ್ರತಿಮ ನಾಯಕಿ. ಅವರು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅವರ ನಟನೆ ಅಂತೂ ಸಣ್ಣ ಮಕ್ಕಳಿಂದ ವಯಸ್ಸಾದವರವರೆಗೂ ತುಂಬಾ ಇಷ್ಟಪಡ್ತಾರೆ. ಅಳುಮುಂಜು ಪಾತ್ರಗಳಂತೂ ನೆನೆಯುವಾಗ ಕಣ್ಣಲ್ಲಿ ನೀರು ಬರುವಂತಹ ಪಾತ್ರಗಳು ಅವರದು. ನಾವು ಗಟ್ಟಿ ಮನಸ್ಸು ಮಾಡಿಕೊಂಡು ಅಳಬಾರ್ದಂದ್ರೂ ತನ್ನಷ್ಟಕ್ಕೆ ಕಣ್ಣಲ್ಲಿ ನೀರು ಬರ್ತದೆ ಅಂತಹ ಪಾತ್ರಗಳು. ಬಹಳ ಅಚ್ಚುಕಟ್ಟಾಗಿ ಎಲ್ಲರೂ ಇಷ್ಟಪಡುವಂತಹ ಪಾತ್ರಗಳನ್ನು ಮಾಡಿರ್ತಾರೆ. ಮೇಡಮ್ ಅವರಿಗೆ ಇನ್ನು ಮುಂದೆ ಕೂಡ ನಿಮಗೆ ಅನೇಕ ಪ್ರಶಸ್ತಿಗಳು ಬರಲಿ, ನಿಮ್ಮ ಹೆಸರು ಜನರಾಗಿ ಉಳಿಯಲಿ. ನಮ್ಮ ಸಂಸ್ಥೆಯ ಬಗ್ಗೆ ತಾವು ಆಗಮಿಸಿದ್ದೀರಾ, ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಹಾಗೂ ನಿಮ್ಮ ಫ್ಯಾಮಿಲಿಯವರಿಗೂ ಒಳ್ಳೆಯದಾಗ್ಲಿ. ನಮ್ಮ ಸಂಸ್ಥೆಯ ಬಗ್ಗೆ ಕೂಡ ನಿಮಗೆ ನಮ್ಮ ಸಂಸ್ಥೆಯಿಂದ ಒಳ್ಳೆಯ ಇದಾಗ್ಲಿ ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಬಯಸ್ತೇವೆ. ಧನ್ಯವಾದಗಳು. ಮೊದಲನೇದಾಗಿ ಎಲ್ಲರೂ ಕೂಡ ನಮಸ್ಕಾರ. ನಮ್ಮ ಸಂಸ್ಥೆಗೆ ಆಗಮಿಸಿದಂತ ಶ್ರುತಿ ಮ್ಯಾಮ್ ಹಾಗೂ ಅವ್ರ ಫ್ಯಾಮಿಲಿಗೆ ಸ್ವಾಗತ ಮ್ಯಾಮ್. ಶ್ರುತಿ ಮ್ಯಾಮ್ ಅವರು ಹಳೆ ಕಟ್ಟಡಕ್ಕೆ ಬಂದಿದ್ರು. ಅವಾಗ ಯಾವುದೇ ರೀತಿಯ ಸೌಲಭ್ಯಗಳು ಸ್ವಲ್ಪ ಕಡಿಮೆನೆ ಇತ್ತು. ಬಟ್ ಇವಾಗ ಇಷ್ಟು ದೊಡ್ಡ ಕಟ್ಟಡ ಆಗಿರ್ಬೋದು, ಪ್ರತಿಯೊಂದು ಸೌಲಭ್ಯಗಳು ನಮಗ್ ಸಿಕ್ಕಿದೆ. ಸೊ ನೀವು ಈ ಸಂಸ್ಥೆಗೆ ಬಂದಿರೋದು ನಮಗ್ ಬಹಳ ಖುಷಿ ಕೂಡ ಕೊಟ್ಟಿದೆ. ಇಂಥ ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ನೀವು ಅವಾಗ್ಲೇ ಒಂದು ಮಾತು ಹೇಳಿದ್ರಿ ಸೇಫ್ಟಿ ಬಗ್ಗೆ. ಆದ್ರೆ ಇಲ್ಲಿ ನಮ್ಗೆ ಆ ಸೇಫ್ಟಿ ಭಯನೇ ಇಲ್ಲ. ಯಾಕಂತಂದ್ರೆ ತುಂಬಾ ಆರಾಮಾಗಿ ತುಂಬಾ ಕೂಲ್ ಆಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸಂಜೆ ಕೂಡ ಆರಾಮಾಗಿ ಕೆಲಸ ಮಾಡ್ಕೊಂಡು ನಮ್ಮ ಮನೆಗೆ ತೆರಳಬಹುದು. ಅಷ್ಟು ಸೇಫ್ಟಿಯನ್ನು ಈ ಸಂಸ್ಥೆ ನಮಗೆಲ್ಲರೂ ನೀಡಿದೆ. ಅದ್ರ ಜೊತೆಗೆ ಭರವಸೆಯನ್ನು ಕೂಡ ನಮ್ಗೆ ಈ ಸಂಸ್ಥೆ ನೀಡಿದೆ. ನಾವೆಲ್ಲರೂ ಕೂಡ ಮಹಿಳೆಯರು, ಇಲ್ಲಿ ಓದಿದವರು ಇದ್ದಾರೆ, ಇಲ್ಲದವರು ಕೂಡ ಇದ್ದಾರೆ. ಆದ್ರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಕೂಡ ಕೆಲಸ ಮಾಡ್ಬೋದು ಅನ್ನೋದನ್ನ ಭರವಸೆ ಮೂಡಿದ್ದು ಈ ಸಂಸ್ಥೆ ಕೂಡ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಹೆಮ್ಮೆ ಪಡ್ಬೇಕಂತ ವಿಷಯ. ಹಾಗಾಗಿ ಈ ಸಂಸ್ಥೆಗೆ ಮತ್ತೊಮ್ಮೆ ನೀವು ಬಂದಿದ್ದಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಾದ ಮಾತೃಶಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಂಡು ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀತಾ ಜನಾರ್ದನ್ ಸರ್ ಹಾಗೂ ಇದಕ್ಕಿರುವಂತಹ ಎಲ್ಲ ಗಣ್ಯರಿಗೆ ಅನಿಸುತ್ತಾ, ನಾನು ಶ್ರುತಿ ಮೇಡಮರ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಅವರ ಒಂದು ಪಿಕ್ಚರ್ ನೋಡಿದಾಗ ಅವರ ಕರ್ಪೂರದ ಗೊಂಡೆ ಈ ಚಲನಚಿತ್ರವನ್ನ ನಾನು 3 ಬಾರಿ ನೋಡಿದ್ದೆ. ಅದರಲ್ಲಿರುವಂತಹ ಸನ್ನಿವೇಶಗಳೆಲ್ಲ ಈಗ ಕೂಡ ನನ್ನ ಮನಸ್ಸಲ್ಲಿದೆ. ಯಾಕಂದ್ರೆ ಮುಂಚೆ ನಾವು ಮೇಡಮ್ ಅನ್ನ ಟಿವಿಯಲ್ಲಿ ಪಿಕ್ಚರ್ ನೋಡ್ತಿದ್ವಿ. ನಮ್ಮ MD ಸರ್ ಬಂದ ನಂತರ ನಮಗೆ ಮುಖತವಾಗಿ ಅವರು ನೋಡುವಂತ ಭಾಗ್ಯ ಬಂದಿದೆ. ಅದು ನಮಗೆ ಬಹಳ ಖುಷಿಯ ವಿಷಯ. ಅದೇ ರೀತಿ ಮತ್ತೊಮ್ಮೆ ಹೇಳ್ಬೇಕಾದ್ರೆ ಮೇಡಮ್ ಹೇಳಿದ್ರು ನಾವು ನಾಟಕ ರಂಗದಿಂದ ಬಂದ ಅಂತೇಳಿ. ನಿಜವಾಗಿ ಮೇಡಮ್ ನಾಟಕ ರಂಗದಿಂದ ಬಂದಿದ್ದು. ಆದ್ರೂ ಅವರ ತಾಯಿ ಕೂಡ ಉತ್ತಮ ಒಂದು ಕಲಾವಿದೆ. ಯಾಕಂದ್ರೆ ನಾನಿನ್ನು ಬಿಡಲಾರೆ ಸೀರಿಯಲ್ ನಲ್ಲಿ ಅವರು ಬಹಳ ಒಂದು ದೇವಿಯ ಪಾತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂತಹ ಸಂದರ್ಭ. ಆ ಸೀರಿಯಲ್ ಅನ್ನ ನಾನು ಮತ್ತು ನನ್ನ ಮಿಸ್ಸಸ್ ಯಾವ ಕಾರಣಕ್ಕೂ ಇದುವರೆಗೂ ಮಿಸ್ ಮಾಡಲಿಲ್ಲ. ಹಾಗಾಗಿ ಇದೊಂದು ಸುಸಂದರ್ಭ ತಮ್ಮ ಬಗ್ಗೆ 2 ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೊಂದು ನಿಮ್ಮ ಚಲನಚಿತ್ರ ಉತ್ತಮ ರೀತಿಯಲ್ಲಿ ಸಾಗಿ ಬರಲಿ ಅಂತ ಹೇಳುತ್ತಾ ಎಲ್ಲರೊಂದಿಗೆ ನಾನು ಮಾತನಾಡುತ್ತೇನೆ. ಬನ್ನಿ, ನಮ್ಮ ಆದಷ್ಟು ಬೇಗ ಬರಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಸಿರಿ ಸಂಸ್ಥೆಗೆ ಆಗಮಿಸಿದ ಶ್ರುತಿ ಮ್ಯಾಮಿಗೆ ಒಂದು ಒಕ್ಕದೊಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಇವತ್ತು ಅವರ ಅಪ್ಪ ಅಮ್ಮ ಮನೆಯವರೆಲ್ಲರೂ ಸಹ ಬಂದಿದೆ. ಕುಟುಂಬ ಸಮೇತರಾಗಿ ಇವತ್ತು ಸಿರಿ ಸಂಸ್ಥೆ ನಮ್ಮ ಹೊಸ ಕಟ್ಟಡಕ್ಕೆ ಆಗಮಿಸಿದ್ದೀರಾ. ನಿಮ್ಗೆಲ್ಲರಿಗೂ ಸಹ ತುಂಬು ಹೃದಯದ ಅಭಿನಂದನೆಗಳು. ಹಾಗೇನೆ ನಮ್ಮ ಸಿರಿ ಸಂಸ್ಥೆ ಇದಾಗ್ಲೇ ಪೂಜ್ಯರ ಹಾಗೂ ಮಾತೃಶ್ರೀ ಅಮ್ಮನವರ ಕನಸಿನ ಕೂಸು ಇದು. ಈ ಕೂಸು ಇಂದಿಗೆ 20 ವರ್ಷಗಳು ತುಂಬಿ 21ನೇ ವರ್ಷಕ್ಕೆ ಕಾಲಿಟ್ಟಿದೆ. ಎಲ್ಲವೂ ದೇವರ ಇಚ್ಛೆ ಅಂತಲೇ ಹೇಳ್ಬೇಕು. ಅದೇ ರೀತಿ ಇಲ್ಲಿ ಸರ್ವಧರ್ಮೀಯರು ಸಮೇತ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಂದೇ ಸೂರಿನಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸರ್ ಅವರೇ ಇದಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೇಕು. ಹಾಗೇನೆ ಎಲ್ಲರಿಗೆ ಸಹ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವಂತ ಅವಕಾಶ ಸಹ ಸಿಕ್ಕಿದೆ. ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹ ನಾವು ಒಂದೇ ತಾಯಿ ಮಕ್ಕಳ ಹಾಗೆ ಒಂದೇ ಸೂರಿನಡಿಯಲ್ಲಿ ಕೆಲಸ ಮಾಡ್ತಾ ಕೆಲಸವನ್ನು ನಿಭಾಯಿಸ್ತಾ ಒಂದು ಒಳ್ಳೆ ತನದಲ್ಲಿ ನಾವಿದ್ದೇವೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಂದಿನದಾಗಿ ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲ ಸಿಬ್ಬಂದಿಗಳಿಗೆ
ಹಿರಿಯರಾಗಿರುವಂತಹ ಶ್ರುತಿಯವರ ತಂದೆಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ತಮ್ಮನ್ನು ನೋಡಿದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಬಹುಸಂಖ್ಯಾತರು ಹೆಣ್ಮಕ್ಳು, ಅಲ್ಪಸಂಖ್ಯಾತರು ಗಂಡು. ಇದು ಆಶ್ಚರ್ಯ ಅನ್ನಿಸ್ತದೆ ನನಗೆ. ಎಲ್ಲಾ ಕಡೆ ಬಹುಸಂಖ್ಯಾತರು ಗಂಡ್ಮಕ್ಳು, ಇಲ್ಲಿ ಅಲ್ಪಸಂಖ್ಯಾತರು ಗಂಡ್ಮಕ್ಳು, ಬಹುಸಂಖ್ಯಾತರು ಹೆಣ್ಮಕ್ಳು. ಇದು ನನಗೆ ಆಶ್ಚರ್ಯ ಅನ್ನಿಸ್ತು. ನಿಜಕ್ಕೂ ಈ ಸಿರಿ ಸಂಸ್ಥೆ ಏನು ಹೆಸರಲ್ಲಿದೆ ಅದರಂತೆ ಹೆಚ್ಚಾಗಿ ಬೆಳೆದು ದೊಡ್ಡವರಾಗಿ ತಾವು ತಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಈ ಸಂಸ್ಥೆಯಲ್ಲಿ ದುಡಿದು ದೊಡ್ಡವರಾಗ್ಲಿ, ಇದನ್ನೂ ಬೆಳೆಸಿ ತಾವು ಬೆಳೆದು ಸಂಸ್ಥೆನೂ ಬೆಳೆಸ್ತಾರೆ ಅಂತ ನಂಬಿ ನಾನು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಸಂಸ್ಥೆಯ ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕವಾದ ಧನ್ಯಗಳು. ಸಿರಿಗನ್ನಡ ಬೂದಲ್ಗೆ, ಭುವನೇಶ್ವರಿ ಬಾಳ್ಗೆ. ಬಹಳ ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೂ ಕೂಡ ಮನಸ್ಸು ಮುಟ್ಟುವಂತಹ ರೀತಿಯಲ್ಲಿ ಆಶೀರ್ವಾದ ನೀಡಿದ್ದೀರಿ. ತಮಗೂ ಕೂಡ ನಮ್ಮೆಲ್ಲಾ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರುವಂತಹ ತಮ್ಮನ್ನು ಗೌರವಿಸುವಂತಹ ಒಂದು ಅದ್ಭುತ ಕ್ಷಣ. ದಯವಿಟ್ಟು ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಹಾಗೂ ಪೂಜ್ಯ ಕಾದಂಬರನ್ನು ಮತ್ತು ಅಮ್ಮನವರನ್ನ ನೆನೆಯುತ್ತಾ ಇವತ್ತೊಂದು ಸುದಿನ. ನಿನ್ನೆ ಅನಿರೀಕ್ಷಿತವಾಗಿ ಶ್ರುತಿ ಮೇಡಮ್ ಅವರು ಒಂದು ಫೋನ್ ಮಾಡಿದ್ರು, ಜನಾರ್ದನ್ ಅವರೇ ಈ ತರ ನಾಳೆ ಬರ್ತಾ ಇದ್ದೀವಿ ಅಂತ. ಅವ್ರು ಯಾವಾಗ ಬರ್ತೀವಿ ಅಂದ್ರೆ ನಮ್ಗೆ ಬಹಳ ಖುಷಿ. ಅದ್ರಲ್ಲಿ ಒಂದು ಸ್ವಾರ್ಥ ನಂದಿರುತ್ತೆ, ಮೇಡಮ್ ಅನ್ನ ಕರ್ಕೊಂಡ್ ಬರ್ಬೇಕು ಇಲ್ಲಿಗೆ ಅಂತ. ಇಲ್ಲ 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 ಬರಕ್ಕಾಗಲ್ಲ, ಟೈಮ್ ಇಲ್ಲ ಅಂದ್ರು. ಇಲ್ಲ ಮೇಡಮ್ ಪರವಾಗಿಲ್ಲ, ನೀವು ಏನಿಲ್ಲ ಬರಬೇಡಿ, ಸುಮ್ಮನೆ ಹಂಗೆ ನೋಡ್ಕೊಂಡು ಹಂಗೆ ಹೊರಟೋಗ್ಬಿಡಿ ಅಂತ ಹೇಳಿದ್ದೆ ಅವ್ರಿಗೆ. ಹಾಗೆ ಮಾಡ್ತಾ ಇದ್ದೀವಿ ಈಗ. ಯಾಕೆಂದ್ರೆ ಟೈಮೇ ಕೊಡ್ತಾ ಇಲ್ಲ ಅವರು. ಅಲ್ಲಲ್ಲ, ಆದ್ರೆ ಅವ್ರಿಗೆ ಬಹಳ ಒತ್ತಡದ ಕೆಲಸಗಳಿದೆ ನಂಗೆ ಗೊತ್ತಿದೆ. ಅವರು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಅವರು ಮಂಗಳೂರಿನ ಪ್ರೆಸ್ ಕಾನ್ಫರೆನ್ಸ್ ಹೋಗೋದ್ರ ಮಧ್ಯೆ ಸ್ವಲ್ಪ ಸಮಯ ಮಾಡ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ, ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ ಮೇಡಮ್. ಮುಖ್ಯವಾಗಿ ನನಗೆ ಇವತ್ತು ಬಹಳ ಖುಷಿ ಅಂತ ಹೇಳಿದ್ರೆ ಅವರ ತಂದೆ ತಾಯಿಗಳು ಬಂದಿದ್ದಾರೆ. 15ನೇ ವರ್ಷಕ್ಕೆ ರಂಗ ಪ್ರವೇಶ ಮಾಡಿದಂತ ಕೃಷ್ಣ ಅವರಿಗೆ 12ನೇ ವರ್ಷದಲ್ಲಿ ರಂಗ ಪ್ರವೇಶ ಮಾಡಿದ ರಾಧಾ ರುಕ್ಮಿಣಿ ಮದುವೆಯಾಗಿ ಶ್ರುತಿ ಮೇಡಮ್ಗೆ ಯಾರ ತಾಯಿ ಅಂತ ಇವಾಗಲೂ ಗೊತ್ತಿಲ್ಲ. ಇಬ್ರು ತಾಯಿಯಂದ್ರು ಅಂತ ಎಲ್ಲ ಕಡೆ ಹೇಳ್ತಾರೆ. ಅವರಷ್ಟು ಅದೃಷ್ಟಶಾಲಿಗಳು ಯಾರೂ ಇಲ್ಲ. ಅಷ್ಟು ಒಳ್ಳೆಯ ಹಾಲು ಜೇನಿನ ಸಂಸಾರ ಅಂತ ಹೇಳಿದ್ರೆ ಇವರುಗಳೇ. ಒಂದು ದೃಷ್ಟಿ ಆಗುತ್ತೆ ಮೇಡಮ್, ಹೋಗಿ ದೃಷ್ಟಿ ತೆಗೆಸ್ಕೋಬಿಡಿ. ನಮ್ಮ ಕಣ್ಣೆ ಬೀಳುತ್ತೆ, ನಾವು ಗೊತ್ತಿಲ್ಲ ನಿಮಗೆ. ಇಲ್ಲಿ ಯಾರಿಗಾದ್ರು ದೃಷ್ಟಿ ತೆಗೆಯಕ್ಕೆ ಬರೋಂಗಿದ್ರೆ ದೃಷ್ಟಿ ತೆಗೆದ್ಬಿಡಿ. ಆಮೇಲೆ ಇವತ್ತು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡು ಎಲ್ಲ ರಂಗದಲ್ಲೂ ತಮ್ಮ ಛಾಪನ್ನು ಮೂಡಿಸಿ, ರಾಜಕೀಯದಲ್ಲಿರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ನಾಟಕ ರಂಗದಲ್ಲಿರ್ಬೋದು, ಎಲ್ಲ ರಂಗದಲ್ಲೂ ತಮ್ಮ ಹೆಸರನ್ನ ಅಜರಾಮಜ ಮಾಡಿಕೊಂಡು ಇವತ್ತೊಂದು ಹೆಸರನ್ನ ಮಾಡಿಸಿದ್ದಾರೆ. ಪ್ರತಿಯೊಬ್ಬರು ಆ ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ಬಂದಾಗ ಅವರನ್ನು ಎಷ್ಟು ಜನ ನೀವೆಲ್ಲಿ ಹೇಗೆ ಪ್ರೀತಿ ತೋರಿಸಿದ್ರು ಅಷ್ಟು ಜನ ಬಂದು ಅವ್ರ ಹತ್ರ ಫೋಟೋ ತೆಗೆದುಕೊಳ್ಳುವಾಗ ಪ್ರತಿಯೊಬ್ಬರಿಗೂ ಫೋಟೋ ಕೊಡ್ತಾ, ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ, ಅಷ್ಟು ಸರಳ ವ್ಯಕ್ತಿತ್ವ. ಒಂದು ಶ್ರುತಿ ಮೇಡಮ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಯಾವುದೋ ಒಂದು ಸಣ್ಣ ಸೀರಿಯಲ್ ಅಲ್ಲೋ ಸಣ್ಣ ಒಂದು ಪಿಕ್ಚರ್ ಅಲ್ಲೋ ಒಂದು ಮಾಡಿದ್ರೆ ಅವ್ರನ್ನ ಮಾತಾಡ್ಸಕ್ಕಾಗಲ್ಲ, ಅವ್ರ ಹತ್ರ ಹೋಗಕ್ಕಾಗಲ್ಲ. ಆದ್ರೆ ಇಷ್ಟು ಮೇಲು ನಡೆದ ವ್ಯಕ್ತಿತ್ವ ಇರ್ತಕ್ಕಂತಹ ಶ್ರುತಿ ಮೇಡಮ್ ಅವರು ಪ್ರತಿಯೊಬ್ಬರ ಹತ್ರ ಬಹಳ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ. ಅವರ ಹಂಬಲ್ನೆಸ್ ಮೇಡಮ್, ನಿಮ್ಮ ಒಂದು ಏನು ನಯ ವಿನಯ ಇದೆ ಅದು ನಿಮ್ಮ ಒಂದು ಆಭರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ತಂದೆ ಬಂದಿದ್ದಾರೆ, ತಾಯಿಯರು ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ. ಅವ್ರನ್ನ ನಮ್ಮ ಎಲ್ಲ ಸಿರಿ ಸಿಬ್ಬಂದಿಗಳ ಪರವಾಗಿ ಇವತ್ತು ಇಲ್ಲಿ 90% ಮೇಲೆ ಬರೀ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಅದು ಟೆಕ್ಸ್ಟೈಲ್ ಇರ್ಬೋದು, ಅಗರಬತ್ತಿ ಇರ್ಬೋದು, ಫೆನೈಲ್ ಇರ್ಬೋದು, ನಮ್ಮ ಉಪ್ಪಿನಕಾಯಿ ಘಟಕ ಇರ್ಬೋದು, ಬೇರೆ ಬೇರೆ ಸೇವರೀಸ್ ಇರ್ಬೋದು, ಅದರಲ್ಲಿರ್ತಕ್ಕಂತಹ ಎಲ್ಲ ಹೆಣ್ಣು ಮಕ್ಕಳು ಒಂದು ಮಹಿಳಾ ಸಬಲೀಕರಣಕ್ಕೋಸ್ಕರ ಪೂಜ್ಯರು ಏನು ಈ ಒಂದು ಕಾರ್ಯಕ್ರಮವನ್ನ ಮಾತೋಶ್ರೀ ಅಮ್ಮನವರಿಂದ ಈ ಸಿರಿ ಸಂಸ್ಥೆಯನ್ನ ಸುಮಾರು 100 ಕೋಟಿ ರೂಪಾಯಿದಲ್ಲಿ ಸುಮಾರು 1.5 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ನಲ್ಲಿ ಸುಸಜ್ಜಿತವಾದಂತಹ ಬೆಂಗಳೂರಿನ ಯಾವುದೇ IT BT ಕಂಪನಿಗಳಿಗೆ ಕಡಿಮೆ ಇಲ್ಲದಂತಹ ಫೆಸಿಲಿಟಿಗಳನ್ನ ಕೊಟ್ಟು ಅವರಿಗೆ ಎಲ್ಲ ಸೌಕರ್ಯಗಳನ್ನ ಕೊಡ್ತಾ ಅವರ ಉದ್ಧಾರಕ್ಕೋಸ್ಕರ ಅವರ ದೇವೋದ್ದೇಶಗಳನ್ನ ಎಲ್ಲವನ್ನ ಸಿರಿ ಸಂಸ್ಥೆ ಮಾಡ್ತಾ ಬಂದಿದೆ. ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಬಂದಿದ್ದೇವೆ. ಅವರಿಗೆ ಎಲ್ಲ ರೀತಿಯ ಫೆಸಿಲಿಟಿಗಳಿದೆ. ಈ ರೀತಿಯ ಒಂದು ಸಂಸ್ಥೆಗೆ ನಮ್ಮ
ಸಿರಿಯ ಒಂದು ಅನ್ಅಫಿಷಿಯಲ್ ಅಂಬಾಸಿಡರ್ ಅಂದ್ರೆ ಶ್ರುತಿ ಮೇಡಮ್. ನಮ್ಮ ಶ್ರುತಿ ಮೇಡಮ್ ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಹೆಣ್ಣು ಮಕ್ಕಳಿಂದ ಉತ್ಪನ್ನಗೊಂಡಂತಹ ಬೇರೆ ಬೇರೆ ಉತ್ಪನ್ನಗಳಿಗೆ ಅವರೇ ಕರೆಕ್ಟ್ ಅಂಬಾಸಿಡರ್ ನಮಗೆ. ಹಾಗಾಗಿ ಶ್ರುತಿ ಮೇಡಮ್ ಅವರು ನಮ್ಮ ಸಿರಿ ಮೇಲೆ ಬಹಳ ಆಸೆ, ಅಭಿಮಾನ, ಪ್ರೀತಿ ಎಲ್ಲ ಇದೆ. ಅವರು ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನಮಗೆ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಿರಿ ಸಿಬ್ಬಂದಿಗಳ ಪರವಾಗಿ ಒಂದು ಸಣ್ಣ ಗೌರವಗಳನ್ನ ಸೂಚಿಸ್ತಾ ಇದ್ದೇವೆ ಮೇಡಮ್, ದಯಮಾಡಿ ಹೊತ್ತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರುತಿ ಮೇಡಮ್ ಅವರ ತಂದೆ ತಾಯಿಯೊಂದಿಗೂ ಕೂಡ ಒಂದು ಗೌರವ ಸಮರ್ಪಣೆ ನಡೀತಾ ಇದೆ. ಜೋರಾದ ಸರ್ಕಾರದೊಂದಿಗೆ ತಾವು ಈ ಒಂದು ಸಂದರ್ಭದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅನಿರೀಕ್ಷಿತವಾದಂತಹ ಈ ಭೇಟಿ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಹೆಣ್ಮಕ್ಳಿಗೆ ಯಾವಾಗ್ಲೂ ಕೆಲಸ ಮಾಡುವಂತ ಜಾಗ ತುಂಬಾನೇ ಸೆಕ್ಯೂರ್ ಆಗಿರ್ಬೇಕು. ಇವತ್ತಿಗೆ ನಾನು ಕೂಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನನಗೆ ತುಂಬಾ ಸೆಕ್ಯೂರ್ ಆದಂತ ಒಂದು ವಾತಾವರಣ ಇತ್ತು. ಕೆಲಸ ಮಾಡುವಂತಹ ನಿರ್ಮಾಪಕರು, ನಿರ್ದೇಶಕರು, ನನ್ನ ತಂದೆ, ನನ್ನ ತಾಯಿ ತರ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೇನೆ ನಾನು ಕೆಲಸ ಮಾಡಕ್ ಸಾಧ್ಯವಾಯ್ತು, ನಾನು ಸಾಧನೆ ಮಾಡಕ್ ಸಾಧ್ಯ ಆಯ್ತು. ಇಲ್ಲಿ ನಿಮಗಿರುವಂತ ಈ ಸೆಕ್ಯೂರ್ ಆಗಿರುವಂತ ಈ ಜಾಗವನ್ನ ಉಪಯೋಗಿಸ್ಕೊಳ್ಳಿ. ನೀವು ನಿಮ್ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿ ಅಂತ ಕೇಳ್ತಾ ನಿಮ್ಗೆ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳ್ತೀನಿ ನಿಮ್ಮೆಲ್ಲರಿಗೂ. ಪ್ರತಿಯೊಬ್ಬ ಹೆಣ್ಮಗಳು ತಾನು ಹುಟ್ಟದಾಗ್ಲಿಂದಾನೇ ಹೋರಾಟನೇ. ಆ ಹೋರಾಟ ಇಲ್ಲದೆ ಇರೋ ಬದುಕನ್ನ ಯಾವ ಹೆಣ್ಮಗಳು ಸಾಧಿಸೋ ಸಾಧ್ಯನೇ ಇಲ್ಲ. ಆದ್ರೆ ಆ ಹೋರಾಟವನ್ನ ಗೆಲ್ಲುವಂತ ತಾಕತ್ತಿರೋದು ಹೆಣ್ಮಕ್ಳಿಗೆ ಮಾತ್ರ, ಗಂಡ್ಮಕ್ಳಿಗಿಂತ ಒಂದ್ ಕೈ ಜಾಸ್ತಿನೇ ಅಂತ ಹೇಳ್ತೀನಿ. ಅಲ್ಲ ಹೌದು ಸರ್, ಹೌದು. ಎಲ್ಲಾನು ನಿಭಾಯಿಸುವಂತ ತಾಕತ್ತು ಗಂಡ್ಮಕ್ಳಿಲ್ಲ, ನಾನು ಒಪ್ಕೊಳ್ತೀನಿ. ಮನೆಯನ್ನು ನಿಭಾಯಿಸ್ತಾ ಕೆಲಸವನ್ನು ಮಾಡುವಂತ ಒಂದು ಎಬಿಲಿಟಿ ಇದೆಯಲ್ಲ, ಅದು ಹೆಣ್ಮಕ್ಳಿಗೆ ಬಿಟ್ರೆ ಬೇರೆ ಯಾರಿಗೂ ಚಾನ್ಸೇ ಇಲ್ಲ. ಮನೆಯಲ್ಲಿ ಯಜಮಾನ್ರು ನೋಡ್ಕೊಂಡು, ಅವ್ರ ತಂದೆ ತಾಯಿ ನೋಡ್ಕೊಂಡು, ಮಕ್ಳನ್ನ ನೋಡ್ಕೊಂಡು ಈ ಕಡೆ ಕೆಲಸ. ಕರೆಕ್ಟ್. ಇತ್ತೀಚೆಗೆ ವರ್ಲ್ಡ್ ಕಪ್ ಹೊಡೆದಿದ್ದು ಕೂಡ ಹೆಣ್ಮಕ್ಳು ಅಂತ ಹೇಳ್ತಿದಾರೆ ನಮ್ಮಪ್ಪ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ನಮ್ಮ ತಾಯಿ ಕಲಾವಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಅವರ 7ನೇ ವಯಸ್ಸಿಗೆ ರಂಗಭೂಮಿಗೆ ಬಂದವರು. ಸೊ ನನ್ನ ಅದೃಷ್ಟ ಅವ್ರನ್ನ ಪಕ್ಕದಲ್ಲಿ ಕೂರಿಸಿ ನನಗೊಂದು ಶಾಲ್ ಹೊದಿಸಿದೆ ಒಂದು ದೊಡ್ಡ ನ್ಯಾಷನಲ್ ಅವಾರ್ಡ್ಗಿಂತ ದೊಡ್ಡದು ಅಂತ ನಾನು ಅನುಭವಿಸ್ತೀನಿ. ಬಾಮ ನೀವಿಬ್ರು ನನಗೋಸ್ಕರ ಒಂದು ಹಾಡು ಹಾಡ್ಬೇಕು. ನೀವಿಬ್ರು ವಾದ್ಯವೇ ಇಲ್ಲ, ಬೇಡ. ನಾನೇ ಶ್ರುತಿ ಇಲ್ವಾ? ಶ್ರುತಿನ ಹಿಡ್ಕೋ ಹಾಡು. ನಾವು 12 ವರ್ಷಕ್ಕೆ ಬಣ್ಣ ಹಾಕಿದರು. ಈ ವಯಸ್ಸಲ್ಲಿರೋ ಮಕ್ಕಳಲ್ಲೇ ನಾವು ಬಣ್ಣ ಹಾಕೋದು. ಅವಾಗ ಪಾತ್ರ ಮಾಡಿದ ಹಾಡು ಒಂಚೂರು ಅದನ್ನೇ ಹಾಕಿ ಕರೀತಾರೆ. ಗುಬ್ಬಿ ವೀರಣ್ಣ ಡ್ರಾಮಾ ಕಂಪನಿಯಲ್ಲಿ ಲವೋಕ್ಷ ನಾಟ ಶುರು ಮಾಡಿದಾಗ ಒಂದು 20,000 ಪ್ರಯೋಗಗಳು ಮಾಡಿದ್ದೀವಿ. ಲವೋಕ್ಷ ನಾಟಕ
ಅದರಲ್ಲಿ ನಾವಿಬ್ರು ಲವೋಕ್ಷ ಪಾತ್ರ ಮಾಡಿದ್ದು. ಅದ್ರದ್ದು ಒಂದು ಶ್ಲೋಕ, ಒಂದು ಹಾಡು ನಿಮ್ಗೋಸ್ಕರವಾಗಿ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನೇನಯ ಸುಪಥಾರಾಯ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹೋರಾಣಬೇನ್ ಭೂಯಿಷ್ಠಾ ತೇ ನಮೋ ಪೃಥ್ವಿನ್ನಿದೇವ ಉದಯರವಿಯಂತೆ ವಿಶ್ವಾಮಿತ್ರನಾಶ್ರಮವ ಬೆಳಗಿಸಿದ ಸುಜ್ಞಾನ ಮೂರ್ತಿ ನೀನು ಯಜ್ಞ ವಿಧ್ವಂಸಕ ಸುಬಾಹುಮಾರೀಚರನು ವಧಿಸಿದ ಮಹಾರಾಜ್ಯ ಪಾಲ ನೀನು ಶಿವರಹಸ್ಯವ ತಿಳಿದು ಜಾನಕಿಯ ಕೈ ಹಿಡಿದು ಮೆರವ ಕಲ್ಯಾಣ ಕಧಿಪತಿ ನೀನು ದಶಕಂಠರಾನವ ಮಹಾನಾಗ ಬಂಧನವ ಕಳೆದ ಜಗದೋ ಧಾರ ಕೀರ್ತಿ ನೀನು ರಾಮ ಕಥಾಮೃತ ಸಾರ ಶ್ರೀರಾಮ ಕಥಾಮೃತ ಸಾರ ಆಲೈಸಿರಿ ನೀ ಶ್ರುತಿ ಮಧುರ ರಾಮ ಕಥಾಮೃತ ಸಾರ ಶ್ರೀರಾಮ ಕಥಾಮೃತ ಸಾರ ಆದರ್ಶದ ನವ ಜೀವನ ದಯಿಸಿ ಆಗಲಿ ನಿಮಗೆಂದೆಂದು ಬಾಳಗು ರಾಮ ಕಥಾಮೃತ ಸಾರ ಶ್ರೀರಾಮ ಕಥಾಮೃತ ಸಾರ. ಸುಶ್ರಾವ್ಯವಾಗಿ ರಾಮಕಥಾಮೃತ ಸಾರವನ್ನು ನಮ್ಮೊಳಗೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಉಣಬಡಿಸಿದಂತಹ ಶ್ರುತಿಯವರ ಪೇರೆಂಟ್ಸ್ ಗಳಿಗೆ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಾಯಂದಿರುಗಳಿಗೆ ದಯವಿಟ್ಟು ನಮ್ಮ ಶ್ರುತಿಯವರ ತಾಯಂದಿರುಗಳಿಗೆ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.